ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು 150 ಕೋಟಿ ರೂಪಾಯಿಯ ಬಾಂಬ್ ಅನ್ನು ಸಿಡಿಸಿದರು. ವಿಜಯೇಂದ್ರ ವಿರುದ್ಧದ ಲಂಚದ ಆರೋಪ ಮಾಡಿದ್ದ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು. ವಕ್ಫ್ ಆಸ್ತಿ ಅಕ್ರಮವನ್ನು ಮುಚ್ಚಿ ಹಾಕಲು ವಿಜಯೇಂದ್ರ ಹುನ್ನಾರ. ಅನ್ವರ್ ಮಾಣಿಪ್ಪಾಡಿ ಅವರಿಗೆ ಲಂಚದ ಆಮಿಷವನ್ನು ಒಡ್ಡಿದಂತಹ ಆರೋಪ. ಸಿಬಿಐ ತನಿಖೆಗೂ ಕೂಡ ಆಗ್ರಹಿಸಿದ್ರು ಸಿಎಂ ಸಿದ್ದರಾಮಯ್ಯನವರು. ಆದರೆ ಸಿಎಂ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ಅವರು. ಕಾಂಗ್ರೆಸ್ ವಿರುದ್ಧವೇ ಲಂಚದ ಬಾಂಬನ್ನು ಹಾಕಿದ್ದಾರೆ ಅನ್ವರ್ ಮಾಣಿಪ್ಪಾಡಿ. ವಿಜಯೇಂದ್ರ ವಿರುದ್ಧ ಲಂಚದ ಆರೋಪ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರಲ್ಲಿ ಸಿಬಿಐ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ರು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ವರ್ ಮಾಣಿಪ್ಪಾಡಿ ಅವರು ಪಬ್ಲಿಕ್ ಟಿವಿ ಮುಖಾಂತರ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧವೇ ಲಂಚದ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈ ವಿಚಾರದಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಸಿದ್ದರಾಮಯ್ಯನವರು ಹೇಳ್ತಾ ಇರುವ ಪ್ರಕಾರ ಲಂಚದ ಬೇಡಿಕೆ ನಿಮಗೆ ಯಾರಾದರೂ ವಿಜಯೇಂದ್ರ ಅಂತ ಅವರು ಹೇಳಿದ್ದಾರೆ ಅಥವಾ ಬೇರೆ ಯಾರಾದರೂ ಇದನ್ನು ಮುಚ್ಚಿ ಹಾಕಿ ಈ ವರದಿಯನ್ನು ಮುಚ್ಚಿ ಹಾಕಿ ಅನ್ನುವಂಥ ಹಿನ್ನೆಲೆಯಲ್ಲಿ ಯಾರಾದರೂ ಲಂಚದ ಬೇಡಿಕೆ ಇಟ್ಟಿದ್ದಾರೆ? ವಿಜಯೇಂದ್ರರವರೇ 150 ಕೋಟಿಯ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಈಗ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಲಂಚ ನನಗೆ ಆಫರ್ ಮಾಡಿದೆಲ್ಲ ಕಾಂಗ್ರೆಸ್ನವರೇ. ಯಾರ್ಯಾರ ಮುಖಾಂತರ ಯಾರ್ಯಾರು ಬಂದು ನನಗೆ ಆಫರ್ ಮಾಡ್ತಾಯಿದ್ರು. 150 ಕೋಟಿಯಲ್ಲಿ ಅದು ಅದಕ್ಕಿಂತ ಜಾಸ್ತಿ ಎಷ್ಟು ಬೇಗ ಕೊಡ್ತೇನೆ, ನೀವು ಅಮೆರಿಕಲ್ಲಿ ಗ್ರೀನ್ ಕಾರ್ಡ್ ಇದೆಯಲ್ಲ ಹೋಗಿ ನಾವು ಮಾಡ್ತೇವೆ ಅವ್ರು ಹೇಳಿದ್ದು, ಕಾಂಗ್ರೆಸ್ನವ್ರು ಹೇಳಿದ್ದು. ಮತ್ತು ವಿಜೇಂದ್ರ ಅವರು ನನಗೆ 150 ಕೋಟಿ ಕೊಡ್ತೇನೆ ಅಂತೇಳಿ ಹೇಳಿಲ್ಲ. ಆದರೆ ನಾನು ಮತ್ತು ವಿಜೇಂದ್ರ ಅವರಿಗೆ ಈ ವರದಿ ವಿಚಾರದಲ್ಲಿ ಮಾತಾಗಿದ್ದಾಗ ಅದು ಯಾಕೆ ಮಂಡಿಸಲ್ಲ ಅಂತೇಳಿ ನಿಮ್ಮ ಅಪಾಯದ ಕೇಳಿ ಮಾಡಲೇಬೇಕು ಎಂದು ನಾನು ಅವರಿಗೆ ತರ್ಕವನ್ನು ಮಾಡಿದ್ದೆ. ನಾನು ಎಲ್ಲಿ ಸರ್ ಅವರು ನಿಮ್ಮ ಮನೆಗೆ ಏನಾದರೂ ಬಂದಿದ್ದಿಲ್ಲ? ಅವ್ರು ನನ್ನ ಮನೆ ಬಂದಿಲ್ಲ. ನಮ್ಮ ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜೇಂದ್ರ, ಆಗ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ನನಗೂ ಮತ್ತು ವಿಜೇಂದ್ರವರಿಗೆ ಮಾತಾಗಿತ್ತು. ಯಾಕೆಂದರೆ ಆಗ ಅವರು ಯಡಿಯೂರಪ್ಪ ಅವರು ಸಿ ಎಮ್ ಆಗಿದ್ದರು. ಅದಕ್ಕೆ ಮಾತಾಗಿತ್ತು.